ಇವತ್ತು ಶಂಕರ ಜಯಂತಿ. ಶಂಕರರು ಯಾರು? ಅವರು ಹುಟ್ಟಿದ್ದು ಕೇರಳದಲ್ಲಿ, ಕಾಲಟಿಯಲ್ಲಿ. ಇವತ್ತು ಸಹ ಕಾಲಟಿಗೆ ಹೋಗಿ ನೀವು ನೋಡಿ. ಆರ್ಯಾಂಬ ಶಿವಸ್ವಾಮಿಯವರ ಮಗ ಅವರು. ತಂದೆ ಹೋದ ಮೇಲೆ ತಾಯಿಯೇ ಅವರಿಗೆ ಜೀವನದಲ್ಲಿ ಸರ್ವಸ್ವವಾಗ್ತಾರೆ. ಮಾತೃದೇವೋ ಭವ ಅನ್ನೋದಕ್ಕೆ ಅವರು ತಾಯಿಯನ್ನು ಬಹಳವಾಗಿ ಪ್ರೀತಿಸ್ತಾರೆ. 8ನೇ ವರ್ಷದಲ್ಲಿ ಅವರಿಗೆ ಮುಂಜಿ ಮಾಡ್ತಾರೆ. ಇವತ್ತು ಸಹ ಶಂಕರ ಜಯಂತಿ ದಿವಸ ಅನೇಕ ವಟುಗಳಿಗೆ ಗಾಯತ್ರಿ ಮಂತ್ರೋಪದೇಶ ಶಂಕರ ಮಠಗಳಲ್ಲಿ ನಡೆಯುತ್ತೆ. ಶಂಕರಾಚಾರ್ಯರ ಜೀವಿತಾವಧಿ ಬಹಳ ಅಲ್ಪ. ಶ್ರೀಕೃಷ್ಣ ಪರಮಾತ್ಮ ಹೇಳಿದನಲ್ಲ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಒಂದು ಧರ್ಮ ಅಧೋಗತಿಗೆ ಇಳಿಯುತ್ತೆ ಎಂದಾಗ ಯಾವುದಾದ್ರೂ ಒಂದು ಸ್ವರೂಪದಲ್ಲಿ ದೇವರು ಪುನಃ ಅವತಾರ ಮಾಡ್ತಾರೆ. ಅಂತಹ ಒಂದು ಅವತಾರ ಶಂಕರಾಚಾರ್ಯ. ಅವರು ಹಿಂದೂ ಧರ್ಮವನ್ನು ಉಳಿಸೋದಕ್ಕೇ ಅವತಾರ ಮಾಡ್ತಾರೆ. 32 ವರ್ಷಗಳು ಮಾತ್ರ ಬದುಕ್ತಾರೆ. ಅದಕ್ಕಿಂತ ಕಮ್ಮಿನೇ ಅವರ ಆಯುಸ್ಸು ಇರುತ್ತೆ ಅಂತ ನಾವು ಓದಿದ್ದೀವಿ. ಒಂದು ಸಾರಿ ಅವರು ನದಿನಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಒಂದು ಮೊಸಳೆ ಹಿಡ್ಕೊಂಡ್ಬಿಡುತ್ತೆ. ಮೊಸಳೆ ಹಿಡ್ಕೊಂಡಾಗ ಅಮ್ಮ ಅಮ್ಮ ಅಂತ ಕೂಗ್ತಾರೆ. ಆರ್ಯಾಂಬ ಅವರು ಅಲ್ಲೇ ಇರ್ತಾರೆ. ಏನಪ್ಪ ಅಮ್ಮ ನೋಡೋ ಮೊಸಳೆ ನನ್ನನ್ನು ಹಿಡ್ಕೊಂಡ್ಬಿಟ್ಟಿದೆ, ನೀನು ನನಗೆ ಸನ್ಯಾಸಿ ಆಗು ಅಂತ ಹೇಳಿದ್ರೆ ಮಾತ್ರ ಈ ಮೊಸಳೆ ಬಿಡುತ್ತೆ ಅಮ್ಮ, ಇಲ್ಲ ಅಂತಂದರೆ ಬಿಡಲ್ಲ, ನನ್ನ ಆಯುಸ್ಸು ಇವತ್ತೇ ಕೊಟ್ಟೋಗುತ್ತೆ. ಸರಿ ಆರ್ಯಾಂಬ ಯಾರಾಗಲಿ ಮಗ ಹೋಗ್ತಾನೆ ಅಂದರೆ ಸುಮ್ಮನೆ ಇರ್ತಾರ? ಆರ್ಯಾಂಬ ಅವರು ಆಯ್ತಪ್ಪ ನೀನು ಸನ್ಯಾಸಿ ಆಗು ಅಂತ ಹೇಳ್ತಾರೆ. ಆರ್ಯಾಂಬ ಅವರಿಗೆ ಮಗ ಸನ್ಯಾಸಿ ಆಗೋದು ಇಷ್ಟ ಇರುತ್ತೆ. ಆಗ ಅವರು ಅಮ್ಮನಿಂದ ಮಾತು ತಗೊಂಡು ನೀರಿಂದ ಮೇಲೆ ಬರ್ತಾರೆ. ನೀರಿಂದ ಮೇಲೆ ಬಂದ ಮೇಲೆ ಅವರು 32 ವರ್ಷಗಳನ್ನು ಕಾಲ್ನಡಿಗೆಯಲ್ಲಿ 4 ಸಾರಿ ಪ್ರಪಂಚ ಪರ್ಯಟನೆ ಮಾಡ್ತಾರೆ. ಅದು ಕಾಲ್ನಡಿಗೆ. ಆಗ ಪ್ರಪಂಚ ಪರ್ಯಟನೆ ಮಾಡ್ತಾ ಅವರು ಜನ ಸಾಮಾನ್ಯವಾಗಿ ಹೇಳ್ತಾರೆ, ಕೋಶ ಓದು ಇಲ್ಲದ್ರೆ ಲೋಕ ನೋಡು, ಲೋಕ ಸುತ್ತಬೇಕು ಇಲ್ಲದ್ರೆ ಕೋಶ ಓದಬೇಕು ಅಂತ. ಪ್ರಪಂಚ ಸುತ್ತುತ್ತಾ ಇದ್ದಾಗ ನಮಗೆ ಅನೇಕ ಬೇರೆ ಬೇರೆ ಊರುಗಳು, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಜನದ ನಡವಳಿಕೆಗಳು, ಗುಣಗಳು, ಅನೇಕ ಜನಗಳ ಸಹವಾಸಗಳಲ್ಲಿ ಬಂದಾಗ ಅನೇಕ ರೀತಿಯ ಅನುಭವಗಳು ಖಂಡಿತ ಉಂಟಾಗುತ್ತೆ. ಅದರಿಂದ ನಾವು ಅನೇಕ ಪಾಠಗಳನ್ನು ಕಲಿತೀವಿ. ಅನುಭವವೇ ದೊಡ್ಡ ಪಾಠ. ಯಾವ ವಿಶ್ವವಿದ್ಯಾನಿಲಯ ಕೊಡದಿರೋ ಪದವಿನ ಅನುಭವ ಅನ್ನೋದು ಕೊಡುತ್ತೆ. ಅದರೊಳಗೂ ನಾವು ದೇಶ ಪರ್ಯಟನೆ ಮಾಡಿದಾಗ ಜಾಸ್ತಿ ಅನುಭವ ನಮಗೆ ಸಿಗುತ್ತೆ. ಅಂತಹ ಅನುಭವವನ್ನು ಪಡೆದ ನಮ್ಮ ಜ್ಞಾನವನ್ನು ಮೊದಲೇ ಇರಿಸಿಕೊಂಡಿದ್ದ ಶಂಕರಾಚಾರ್ಯರು ಕೇಳಬೇಕಾ, 4 ದಿಕ್ಕುಗಳಲ್ಲಿ ಒಂದೊಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಆ ಮಠವನ್ನು ಸ್ಥಾಪನೆ ಮಾಡಿ ದಕ್ಷಿಣ ಭಾರತಕ್ಕೆ ಬರ್ತಾ ಇದ್ದಾಗ ಶೃಂಗೇರಿಯನ್ನು ಕಡೆಗೆ ಬರ್ತಾರೆ. ಶೃಂಗೇರಿಗೆ ಬಂದ ತಕ್ಷಣ ಈಗಿನಷ್ಟು ಎಲ್ಲ ಏನು ಮುಂದುವರೆದಿದ್ದಿಲ್ಲ. ಎಲ್ಲ ಕಡೆ ಆವಾಗ ಕಾಡುಗಳೇ ಇತ್ತು. ಅದು ಶೃಂಗೇರಿ ಅಂತ ಒಂದು ಪಶ್ಚಿಮ ಘಟ್ಟದಲ್ಲಿ ಇರೋ ಜಾಗ, ಒಳ್ಳೆ ಕಾಡಿತ್ತು. ಅಂತಹ ಕಡೆ ಬರ್ತಾ ಇದ್ದಾಗ ಒಂದು ದೊಡ್ಡ ಸರ್ಪ ಒಂದು ಕಪ್ಪೆಗೆ ನೆರಳಾಗಿ ನಿಂತಿರುತ್ತೆ. ಅದನ್ನು ನೋಡ್ತಾರೆ. ಸಾಮಾನ್ಯವಾಗಿ ಸರ್ಪಗಳು ಆ ಕಪ್ಪೆಗಳನ್ನು ತಿನ್ಕೊಂಡ್ಬಿಡುತ್ತೆ. ಆದರೂ ಅದರ ಆಹಾರ ಆಗಿರುತ್ತೆ. ಆದರೆ ಒಂದಕ್ಕೊಂದು ಶತ್ರು ವಿಚಾರ. ಅಂಥದ್ರಲ್ಲಿ ತನ್ನ ಶತ್ರುಗೇ ನೆರಳಾಗಿ ನಿಂತಿರ್ಬೇಕಾದ್ರೆ ಈ ಜಾಗದಲ್ಲಿ ವೈಮನಸ್ಯ ಅನ್ನೋದಿಲ್ಲ. ಈ ಜಾಗದಲ್ಲಿ ಏನೋ ಒಂದು ಅಲೌಕಿಕತೆ ಇದೆ ಅಂತ ಅರ್ಥ ಮಾಡಿಕೊಂಡು ಅಲ್ಲಿ ಅವರು ಶೃಂಗೇರಿಯಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ. ಶಾರದಾ, ಸಾಕ್ಷಾತ್ ಜ್ಞಾನ ಸ್ವರೂಪಿಯಾದ ಶಾರದಮ್ಮನವರನ್ನು ಪ್ರತಿಷ್ಠಾಪನೆ. ಅಲ್ಲಿ ಶ್ರೀಚಕ್ರ ಮತ್ತು ಶಾರದಮ್ಮನವರು ಇವತ್ತು ಶೃಂಗೇರಿ ಮಠದಲ್ಲಿದೆ. ನಾವು ನೋಡ್ಬೋದು. ತುಂಬ ಒಳ್ಳೆ ಜಾಗ ರೀ. ಒಂದು ಸತಿ ಹೋಗ್ಬಿಟ್ಟು ಬನ್ನಿ. ತುಂಗಾ ನದಿ ಹರಿತಾ ಇದ್ದಾಳೆ. ತುಂಬ ಒಳ್ಳೆ ಜಾಗ. ಶೃಂಗೇರಿನಲ್ಲಿ ಶೃಂಗೇರಿ ನಾಯಕಿ ಅಂತಲೇ ಹೇಳ್ತಾರೆ ಶಾರದಮ್ಮನವ್ರನ್ನ. ಈಗಲೂ ಸಹ ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ನಮ್ಮಲ್ಲಿ ತುಂಬ
ಜನ ಶೃಂಗೇರಿಗೆ ಹೋಗ್ತಾರೆ. ಅಂತಹ ಮಹಾತಾಯಿಯ ದರ್ಶನವೇ ನಮಗೆ ದಿವ್ಯ ದರ್ಶನ. ಶಂಕರಾಚಾರ್ಯರು ವೇದಗಳಿಗೆ ಭಾಷ್ಯಗಳನ್ನು ಬರೆದರು, ಅನೇಕ ಉಪನಿಷತ್ತುಗಳನ್ನು ರಚಿಸಿದರು, ಅನೇಕ ಗ್ರಂಥಗಳನ್ನು ರಚಿಸಿದರು. ಸಾಮಾನ್ಯ ಜನವರು ಕಲಿತುಕೊಳ್ಳಲಿ ಅಂತ ಅನೇಕ ಸ್ತೋತ್ರಗಳನ್ನು ಸಹ ರಚನೆ ಮಾಡಿದ್ದಾರೆ. ಅದರಲ್ಲಿ ಭಜಗೋವಿಂದಂ ನಮ್ಮ MS ಸುಬ್ಬಲಕ್ಷ್ಮಿಯವರು ಅದನ್ನು ಸುಶ್ರಾವ್ಯವಾಗಿ ಹಾಡಿ ಜನಗಳು ಕೇಳುವಂತೆ ಮಾಡಿದ್ದಾರೆ. ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಎಲ್ಲವೂ ಗಾಯತ್ರಿ ಮಂತ್ರ, ಇದನ್ನೆಲ್ಲ ನಮ್ಮ ಶಂಕರಾಚಾರ್ಯರು ಜನಸಾಮಾನ್ಯರಿಗೆ ತಿಳಿಯುವ ಹಾಗೆ ಹೇಳಿದ್ದಾರೆ. ಅದನ್ನು ನಾವು ಕಲಿತ್ಕೋಬೇಕು. ನಮಗೆ ಸಿಕ್ಕಿರೋದು ಒಂದೇ ಒಂದು ನರಜನ್ಮ. ನರಜನ್ಮ ಬಂದಾಗ, ನಾಲಿಗೆ ಇದ್ದಾಗ ಕೃಷ್ಣಾಯನ ಭಾರತ ಅಂತ ನಾವು ಕಲಿಬೇಕು. ಇದನ್ನೆಲ್ಲ ದೇವತೆಗಳು ನಮಗೋಸ್ಕರ ಕೊಟ್ಟಿದ್ದಾರೆ. ಆಮೇಲೆ ಶಂಕರಾಚಾರ್ಯರು ಮುಂದೆ ಹೋಗ್ತಾ ಹೋಗ್ತಾ ಅವರು ಕೇದಾರನಾಥ ಅಮರನಾಥಕ್ಕೆ ಹೋಗಿ ಅಲ್ಲಿ ಐಕ್ಯರಾಗ್ಬಿಡ್ತಾರೆ ಅಂತ ನಾವು ಕೇಳಿದ್ದೀವಿ. ಈಶ್ವರನ ಇನ್ನೊಂದು ಸ್ವರೂಪವೇ ಶಂಕರರು. ಈಶ್ವರನ ಹೆಸರು ಇನ್ನೊಂದು ಹೆಸರೇ ಶಂಕರ. ಶಂಕರಾಚಾರ್ಯರ ಜ್ಞಾಪಿಸಿಕೊಳ್ಳುವಂತಹ ದಿನ ಎಂದು ಶಂಕರ ಜಯಂತಿ. ಶಂಕರಂ ಲೋಕಶಂಕರಂ ಅಂತ ಹೇಳ್ತಾರೆ. ಆದಿಶಂಕರಾಚಾರ್ಯರ ನಮಗೆ ನೆನಪೇ ದಿವ್ಯ ಸ್ಮೃತಿ ಅಂತ ಹೇಳ್ಬೋದು. ಅವರನ್ನು ನೆನೆಸ್ಕೊಳ್ತಾ, ಅವರನ್ನು ಹೊಂದಿಸ್ಕೊಳ್ತಾ, ಅವ್ರಿಗೆ ನನಗೇನು ಗೊತ್ತೋ ಅದನ್ನು 4 ಮಾತುಗಳನ್ನು ಹೇಳಿದ್ದೀನಿ. ನೀವು ಖಂಡಿತ ಇಷ್ಟಪಟ್ಟು ಕೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಶಂಕರಂ ಭಗವತ್ ಪಾದಶಂಕರಂ ಲೋಕಶಂಕರಂ ಭಗವತ್ ಪಾದಶಂಕರಂ.